ಹಾಯ್ ಎಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ಮತ್ತು ಪದವಿ ವಿದ್ಯಾರ್ಥಿಗಳಿಗೆ, ಪದವಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,500 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಈ ಯೋಜನೆಯನ್ನು ಪ್ರತಿ ತಿಂಗಳು ನೀವು ನಿರುದ್ಯೋಗದಲ್ಲಿದ್ದೀರಿ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೇಕು. ಅದನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯುವನಿಧಿಗೆ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡಿಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ನಿಮ್ಮ ಮೊಬೈಲಲ್ಲಿ ನೀವು ಕೂಡ ನಿಮ್ಮ ನಿರುದ್ಯೋಗ ಭತ್ಯೆಯನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತದೆ. ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಬಂದು ಯುವನಿಧಿ ಅಂತ ಸರ್ಚ್ ಮಾಡಿ. ಆಮೇಲೆ ಯುವನಿಧಿ ಮೇನ್ ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ಓಪನ್ ಆದ ತಕ್ಷಣ ಸ್ವಲ್ಪ ವೇಟ್ ಮಾಡಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಬಂದಾದ ಮೇಲೆ ನೀವು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಂತ 2ನೇ ಆಪ್ಷನ್ ಇದೆಯಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಈ ಥರ ಇಂಟರ್ಫೇಸ್ ಬಂದ ಮೇಲೆ ನೀವು ಲಾಗಿನ್ ಮಾಡಿರೋಂಥ ನಂಬರನ್ನು ಇಲ್ಲಿ ಫೋನ್ ನಂಬರನ್ನು ಹಾಕಬೇಕು. ಆಮೇಲೆ ಗೆಟ್ OTP ಹತ್ರ OTP ಪಡ್ಕೊಂಡು ಒಂದು ಟೈಮ್ ತಗೊಳುತ್ತೆ. ಇದಕ್ಕೆ ಟೈಮ್ ತೊಗೊಂಡಾದ ನಂತರ ನೀವು ಈ ರೀತಿ ಇಂಟರ್ಫೇಸ್ ಬಂದ ಮೇಲೆ ನಿಮಗೆ ಒಂದು OTP ಬರುತ್ತೆ. ನೀವು ಆ OTPಯನ್ನು ಗೆಟ್ OTP ಹತ್ರ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕು. ಆ ಎಂಟರ್ ಮಾಡಿದ ಮೇಲೆ ನೀವು ಅದನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಮೇನ್ ಸೈಟ್ ಸೇವಾ ಸಿಂಧು ಮೇನ್ ಸೈಟ್ ಓಪನ್ ಆಗುತ್ತೆ. ನೀವು ಅಲ್ಲಿ ಯಾವ ರೀತಿಯ ಸೇವೆಯನ್ನು ಬಯಸ್ತೀರೋ ಆ ರೀತಿಯ ಸೇವೆಗಳು ಅಲ್ಲಿ ಸಿಗುತ್ತವೆ. ನಿಮಗೆ ಬೇಕಾಗಿರೋದು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು. ಅಲ್ಲಿ ನೀವು ವ್ಯೂ ಆಲ್ ಸರ್ವಿಸ್ ಅಂತ ಇರುತ್ತೆ. ನೀವು ಅಲ್ಲಿ ಸರ್ಚ್ ಮಾಡಬೇಕು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ. ನೀವು ಅದು ಸರ್ಚ್ ಮಾಡಿದ ನಂತರ ನಿಮಗೆ ಅಲ್ಲಿ ಥರ್ಡ್ ಅಥವಾ ಸೆಕೆಂಡ್ ಆಪ್ಷನ್ನಲ್ಲಿ ಬರುತ್ತೆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ. ಅಲ್ಲಿ ಆದಮೇಲೆ ನೀವು ಡೈರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಗೆ ಹೋಗ್ತೀರಾ. ನೀವು ಅಲ್ಲಿ ಹೋದ ಮೇಲೆ ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ಡೀಟೇಲನ್ನು ಕೇಳುತ್ತೆ. ಅಲ್ಲಿ ಗೆಟ್ ಆಧಾರ್ ಅಂತೇಳಿ ಇರುತ್ತಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಆಧಾರ್ ಡೀಟೇಲ್ ಎಲ್ಲ ಬರುತ್ತೆ. ಅದಾದ ನಂತರ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೇಳುತ್ತಿರುವಾಗ ನೀವು ಈ ತಿಂಗಳು ಕೂಡ ಕೆಲಸವಿಲ್ಲದೆ ಇದ್ದೀರಾ ಅಂತ ಮೇಲೆ ನಿಮಗೆ ಹೌದು ಅಥವಾ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಫಿಲ್ ಅಪ್ ಮಾಡಿದ್ದೀರಾ ಅಂತ ಅರ್ಥ ಆಗಿತ್ತು. ಹಾಯ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ನಾವು ನಿಮಗೆ ಪ್ರತಿಯೊಂದು ದಿನ ಹೊಸ ಕರ್ನಾಟಕ ಸರ್ಕಾರದ ಯೋಜನೆಯಲ್ಲಿ ಜಾರಿಗೊಳಿಸಿರುವ ವಿದ್ಯಾರ್ಥಿಗಳು ಸಹಾಯವಾಗುವಂತಹ ಯೋಜನೆಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಯಾವುದಾದ್ರೂ ರೀತಿಯ ಹೆಲ್ಪ್ ಬೇಕಾದರೆ ನಮ್ಮನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.